ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಹೂಲ್ಗೇರಿಯ ಸನ್ಮಾನ್ಯ ಶ್ರೀ ಪ್ರಕಾಶ್ ರಾಠೋಡ್ ಹಿರಿಯರು ಈ ಒಂದು ಲಾಂಛನ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿಯ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಸಮಸ್ತ ಸಹೃದಯಿ ಕನ್ನಡಿಗರನ್ನ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರಿ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಲೂಕಿನ ಹೂಲ್ಗೇರಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತದೆ. ಇವತ್ತು ಸ್ವಾಮಿ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ದೊಡ್ಡಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಲಾಂಛನ ಬಿಡುಗಡೆ ಮಾಡುವಂತ ಸಮಾರಂಭ ಇಲ್ಲಿ ನಡೀತಾ ಇದೆ. ಈ ಲಾಂಛನದ ವಿಶೇಷತೆ ಏನಂತಂದ್ರೆ ಕಬ್ಬುರಿಗೆಯ ಜಲಪಾತ ಒಳಗೊಂಡ ಹಾಗೆ ಅಲ್ಲಿ ಹೂಲ್ಗೇರಿ ದೇವಸ್ಥಾನ, ಹೂಲ್ಗೇರಿಯಲ್ಲಿ ಇರ್ತಕ್ಕಂಥ ಗುಂಡು ಮಲ್ಲೇಶ್ವರ ದೇವಸ್ಥಾನ ಮತ್ತು ಚಂದಾಲಿಂಗೇಶ್ವರ ಮತ್ತು ದಾದೇಪೀರ್ ದರ್ಗಾ ಮತ್ತು ಹೂಲ್ಗೇರಿ ಸೋಮೇಶ್ವರ, ಸಂಗಮೇಶ್ವರ ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಇದರಲ್ಲಿ. ಮತ್ತು ಇದು 13ನೇ ಸಾಹಿತ್ಯ ಸಮ್ಮೇಳನದಿಂದ ಸೌಹಾರ್ದಿತವಾಗಿ ಇದೊಂದು ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಇನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನು ಮುಂದೆ ಏನಾದರೂ ಬಳಕೆ ಮಾಡ್ಕೊಳ್ಳೋದಿತ್ತು ಅಂತಂದರೆ ಮುಂದಿನ ದಿನಮಾನದಲ್ಲಿ ಇದಕ್ಕೊಂದು ವಿಶೇಷವಾದ ಸಂಚಿಕೆ ತರ್ತೀವಿ. ಆ ಸಂಚಿಕೆ ಒಳಗೆ ಇಡೀ ಆ ಹೂಲ್ಗೇರಿ ಗ್ರಾಮದ ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಅಲ್ಲಿ ನಾವು ಪ್ರಕಟಿಸ್ತೀವಿ. 12 ಸಮ್ಮೇಳನಗಳು ಈ ನಮ್ಮ ತಾಲೂಕಿನಲ್ಲಿ ಆಗಿದ್ದಾವೆ. ಇದು 13ನೇ ಸಾಹಿತ್ಯ ಸಮ್ಮೇಳನ ಕೂಡ ಅತ್ಯಂತ ವೈಭವಪೂರಿತವಾಗಿ ಮತ್ತು ಅತ್ಯಂತ ಸಾಹಿತ್ಯಿಕವಾಗಿ ನಡೆಯುವಂಥ ಹಿನ್ನೆಲೆ ಒಳಗೆ ಇದು ಒಂದು ಲಾಂಛನ ಬಿಡುಗಡೆ ಕಾರ್ಯಕ್ರಮಕ್ಕೆ ಇವತ್ತು ಸನ್ಮಾನದಿಂದ ನಡೀತಾ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲ ಮಾಜಿ ಅಧ್ಯಕ್ಷರ ಸಮ್ಮುಖದೊಳಗೆ ಲಾಂಛನ ಬಿಡುಗಡೆ ನೆರವೇರ್ತದೆ. ಮುಂದಿನ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ಲಾಂಛನ ಬಿಡುಗಡೆಗೆ ಸಾಹೇಬರಿಗೆ ನೀವು ಸರ್ಕಾರ ಸರಿ ಸರಿ ಆತ್ಮೀಯರೇ, ಇವತ್ತು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ. 15ನೇ ತಾರೀಕು ನಡೀತಕ್ಕಂಥ ಫೆಬ್ರವರಿ 15ನೇ ತಾರೀಕು ನಡೀತಕ್ಕಂಥ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಇದು ಭಾಳ ವಿಶೇಷವಾಗಿ ಮಧ್ಯದಲ್ಲಿ ತಾಯಿ ಭುವನೇಶ್ವರಿಯ ಚಿತ್ರವನ್ನು ಒಳಗೊಂಡ ಹೂಲ್ಗೇರಿ ಮತ್ತು ಸುತ್ತಮುತ್ತಲಿನ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯಗಳಿರ್ಬೋದು, ದರ್ಗಾ ಇರ್ಬೋದು, ಬೇರೆ ಅಲ್ಲಿಯ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಇವತ್ತು ಒಂದೇ ಲಾಂಛನ ತಂದು ಇವತ್ತು ಲಾಂಛನ ಬಿಡುಗಡೆಗೊಳಿಸೋಕೆ ನಿಜವೂ ಕೂಡ ಭಾಳ ಸಂತೋಷ. ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲಸಗಳು ಈಗಾಗಲೇ ಬರದಿಂದ ಪ್ರಾರಂಭ ಆಗಿ ಮೊನ್ನೆ ಸಮ್ಮೇಳನಾಧ್ಯಕ್ಷರನ್ನು ಆಹ್ವಾನಿಸ್ತಕ್ಕಂಥದ್ದು, ಇವತ್ತು ಲಾಂಛನವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಇದರ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹೂಲ್ಗೇರಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ. ಪ್ರಥಮ ಬಾರಿ ಒಂದು ಉತ್ಸವ ಅಲ್ಲಿ ಆಗ್ತಕ್ಕಂಥದ್ದು ಶ್ರಮಪಟ್ಟಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಈಗೇನು ಕೆಲಸ ಪ್ರಾರಂಭ ಆಗಿದೆ ಇದು ನಿರಂತರವಾಗಿ ನಡೀತಿದೆ. ಕಾರ್ಯಕ್ರಮ ನಿರಂತರವಾಗಿ ನಡೀಲಿ, ಎಲ್ಲೂ ಕೂಡ ಅಡೆತಡೆ ಬಾರದಾಗಿ ಕನ್ನಡ ರಥವನ್ನು ಎಳಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಭಾತೃತ್ವದಿಂದ ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತು. ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ನಮ್ಮ ಸ್ವಾಭಿಮಾನದ ಪ್ರತೀಕ. ನಾಡು ನುಡಿ ಜಲ ರಕ್ಷಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಟೊಂಕ ಕಟ್ಟಿ ನಿಂತಿದೆ. ಶತಮಾನೋತ್ಸವವನ್ನು ಕಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು, ಜಿಲ್ಲೆ, ಅಖಿಲ ಭಾರತ ಮಟ್ಟದಲ್ಲಿ ಸಮ್ಮೇಳನಗಳನ್ನು ನಡೆಸಿ
ಅತ್ಯಂತ ನಾಡುನುಡಿಯ ಅಭಿಮಾನವನ್ನ, ಭಾಷೆಯ ಅಭಿಮಾನವನ್ನ ಮೆರೆಯುವಂತಹ ಕಾರ್ಯವನ್ನ ಮಾಡ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೂಲ್ಗೇರಿ ಗ್ರಾಮದಲ್ಲಿ ನಡೆಯುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ನಡಿಬೇಕು ಅಂತಕ್ಕಂಥ ವಿಚಾರವನ್ನ ಮಾನ್ಯ ಮುಖ್ಯ ಸಚೇತಕರು, ವಿಧಾನಸಭೆಯ ವಿರೋಧ ಪಕ್ಷ, ಕರ್ನಾಟಕ ಸರ್ಕಾರ, ಮಾನ್ಯ ದೊಡ್ಡಗೌಡ ಎಚ್ ಪಾಟೀಲ್ ಸಾಹೇಬರು ಅತ್ಯಂತ ಸಂತಸದಿಂದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಇದು ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ನೀವು ನಮ್ಮನ್ನು ಯಾವ ರೀತಿ ಬಳಸ್ಕೊಂತೀವಿ, ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೇವೆ. ನಾವೆಲ್ಲರೂ ಕೂಡ ನಮ್ಮ ಜನ ನಿಲ್ತಾರೆ ಅನ್ನುವಂಥ ಭರವಸೆ ನಮಗೂ ಇದೆ. ಅದ್ರ ಜೊತೆಗೆ ಎಲ್ಲರೂ ನಾವು ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಮೇಲೆ ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಮಾತಾಡಲು ಅನುವು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಬೆಳೆಸ್ತೇನೆ. ಜೈ ಹಿಂದ್, ಜೈ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಕುಷ್ಟಗಿ ತಾಲೂಕಾ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಜನಪ್ರಿಯ ಶಾಸಕರು ಈಗ ತಾನೇ ಬಿಡುಗಡೆಗೊಳಿಸಿ ಸಮ್ಮೇಳನದ ರೂಪರೇಷೆ ಬಗ್ಗೆ ಹಾಗೂ ಗ್ರಾಮಸ್ಥರು ಕೂಡ ಎಲ್ಲ ರೀತಿಯಾದಂತಹ ಸಹಕಾರವನ್ನ ನೀಡ್ತೀವಿ ಅನ್ನುವಂತಹ ಮಾತುಗಳನ್ನ ಕೇಳಿದ ಮೇಲೆ ನಮಗೂ ಕೂಡ ಏನಪ್ಪ ಅಂತಂದ್ರೆ ಒಂದು ಹುಮ್ಮಸ್ಸು, ಉತ್ಸಾಹ ಇಮ್ಮಡಿಯಾಗಿದೆ. ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇವುಗಳ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಸಮಗ್ರವಾದಂತಹ ಒಂದು ಚಿಂತನ ಮಂಥನ ಗೋಷ್ಠಿಗಳಾಗಲಿ, ಇವತ್ತು ನೀರಾವರಿ ಇರ್ಬೋದು, ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲ ಒಂದು 3-4 ಗೋಷ್ಠಿಗಳನ್ನ ಏರ್ಪಡಿಸಿ ಒಂದು ಸಮಗ್ರವಾದಂತ ಗೋಷ್ಠಿಗಳನ್ನ ಹಮ್ಮಿಕೊಳ್ಳಲಿ. ಅದರ ಜೊತೆಗೆ ಬೇರೆ ಬೇರೆ ಸಾಹಿತಿಗಳನ್ನ, ಬೇರೆ ಬೇರೆ ಕಲಾವಿದರನ್ನ ಎಲ್ಲರನ್ನ ಏನಪ್ಪ ಅಂತಂದ್ರೆ ಆಹ್ವಾನ ಮಾಡಿ ಅದು ಎಲ್ಲ ಸಮಿತಿಗಳನ್ನ ರಚನೆ ಮಾಡಿ, ಸುಮಾರು 8-9 ಸಮಿತಿಗಳನ್ನ ರಚನೆ ಮಾಡಬೇಕಾಗುತ್ತೆ. ಅವನ್ನೆಲ್ಲವನ್ನ ಸಮಿತಿಗಳನ್ನ ರಚನೆ ಮಾಡಿ ನಾವು ಎಲ್ಲ ಹಿರಿಯರು, ಏನು ಬಾಕಳೆ ಅವರು, ಆಮೇಲೆ ಶ್ರೀನಿವಾಸ್ ಅವರು, ತಾಲೂಕಾ ಅಧ್ಯಕ್ಷರು, ಒಂಟೇಳಿ ಅವರು, ನಟರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು, ನಾವೆಲ್ಲ ಊರಿಗೇರಿಗೆ ಹೋದಾಗ ನಮ್ಗೇನಪ್ಪ ಅಂದ್ರೆ ಅವರು ಎಲ್ಲಾ ರೀತಿಯಾದಂತಹ ಒಂದು ಸಹಕಾರವನ್ನ, ಭರವಸೆಯನ್ನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನ ವಿಶಿಷ್ಟವಾಗಿ, ವಿನೂತನವಾಗಿ ನೆರವೇರಲಿ ಅನ್ನುವಂತ ಮಾತುಗಳನ್ನ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ತನು ಮನ ಧನದಿಂದ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಒಂದೆರಡು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ. ತಾಯಿ ಭುವನೇಶ್ವರಿ ಮಾತಿಗೆ ಜಯವಾಗಲಿ. ವಂದೇ ಮಾತರಂ. ನಮ್ಮ ರಾಷ್ಟ್ರದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಒಂದು ದಿನವಂಜನಾಚರಣೆ. ನಿಜವಾಗ್ಲೂ ಇದು ಬಹಳ ಒಳ್ಳೆಯ ದಿನ. ಇಂಥ ದಿನದಿಂದ ಲಾಂಛನ ಮಾನ್ಯ ಶಾಸಕರ ಸಹಿತ ಬಿಡುಗಡೆ ಆಗಿರ್ತಕ್ಕಂಥದ್ದು ಪರಿಷತ್ತು ಕನ್ನಡ ಅಭಿಮಾನಿಗಳಿಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ತರುವಂಥ ವಿಷಯ ಆಗಿದೆ. ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಶುಭಾಶಯಗಳನ್ನು, ಶುಭ ಕಾಮನೆಗಳನ್ನು ಎಲ್ಲರಿಗೂ ಕೋರುತ್ತಾ, ಈ ಒಂದು ಸಮಾರಂಭದಲ್ಲಿ ಕೃತಿಯಲ್ಲೇ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಸೂಚ್ಯವಾಗಿ ಹೇಳಿರುವಂಥದ್ದೇ ಈ 13ನೇ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಬಲ ಬಂದಿದೆ. ಅದಕ್ಕಿಂತ ಮೊದಲು ಏನಂತಂದರೆ ಇಡೀ 2.5 ವರ್ಷ ಅವಧಿ ಮುಗಿದ್ರು ಒಂದು ಸಮ್ಮೇಳನ ಆಗಿರಲಿಲ್ಲ. ಒಂದು ಸಮ್ಮೇಳನ ಮಾಡಿದ್ದೀವಿ ಫಸ್ಟಿಗೆ, ಅದು ಜಿಲ್ಲಾ ಸಮ್ಮೇಳನವನ್ನು. ಅದ್ರ ಹೊರತಾಗಿ ಹನುಮಸಾಗರದಲ್ಲಿ ಭಾಳ ಯಶಸ್ವಿ ಸಮ್ಮೇಳನ ಆಯಿತು. 1000 ಸಹ ಪಾಲ್ಗೊಂಡು ಇದಾಯಿತು. ಅದ್ರ ತರುವಾಯ ತಾಲೂಕು ಸಮ್ಮೇಳನಗಳು ಆಗಬೇಕಾಗಿತ್ತು ಕುಷ್ಟಗಿ ತಾಲೂಕಿನಲ್ಲಿ. ನಾ ಕಂಡಂತೆ ಇಡೀ ಒಂದು ಜಿಲ್ಲೆಯಲ್ಲಿ ಇವತ್ತು 7 ತಾಲೂಕು ಅದು. ಆ 7 ತಾಲೂಕಿನಲ್ಲಿ ನನ್ನ ಒಂದು 20 ವರ್ಷ ಪರಿಷತ್ತಿನ ಅನುಭವದಲ್ಲಿ ಈ ಸಾಹಿತ್ಯಿಕವಾಗಿ ಆಗಲಿ, ಕಲಾತ್ಮಕವಾಗಿ ಆಗಲಿ, ಈ ಪರಿಷತ್ತನ್ನು ಒಂದು ಅದ್ಭುತವಾಗಿ ಸುಂದರವಾಗಿ ಕಟ್ಟಿಕೊಟ್ಟಿರುವಂಥ ಒಂದು ತಾಲೂಕು ಏನಾದ್ರು ಇದ್ದರೆ ಅದು ಕುಷ್ಟಗಿ ತಾಲೂಕು. ಇನ್ನೂ 2-2.5 ವರ್ಷ ಅವಧಿ ಇದೆ. ಆ ಗ್ಯಾಪನ್ನು ಮೀರಿ ಹೆಚ್ಚಿಗೆ ಕೆಲಸ ಮಾಡಿದ್ರು ಅಂತಕ್ಕಂಥ ಒಂದು ಸಾಹಿತ್ಯಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗಲಿ. ಜೊತೆಗೆ ಎಲ್ಲ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಅಂತಂದರೆ ಇವತ್ತು 110 ವರ್ಷ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದನ್ನು ನಮಗೆ ನಾಲ್ವಡಿ ಕೃಷ್ಣರಾಜ್ ಅವರು, ಸರ್ ಎಂ ವಿಶ್ವೇಶ್ವರ ಅವರು ಕಟ್ಟಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಒಂದು ಬಳಗ ಹೋರಾಡ್ತಾ ಇದ್ದರೆ ಕನ್ನಡ ಉಳಿವಿಗಾಗಿ, ಕನ್ನಡ ಬೆಳೆವಿಗಾಗಿ ಒಂದು ಬಳಗ ಇತ್ತು. ಅಂಥ ಶ್ರೀಮಂತಿಕೆ ಸಾಮ್ರಾಜ್ಯದಲ್ಲಿ ಇದರ ಅವಶ್ಯಕತೆ ಇತ್ತು ಅಂತ ಮನಗೊಂಡು ಅವತ್ತು ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಈ ಭಾಷೆ ಇವತ್ತು ಇಂಗ್ಲೀಷ್ ಭಾಷೆ ಜಾಗತಿಕ ಭಾಷೆ ಆಗಿದೆಯಲ್ಲ, ಆ ಭಾಷೆಯನ್ನು ಇರಲಿ ಅಂತ ಅವತ್ತು ಕನಸು ಕಟ್ಟಿಕೊಂಡು. ಆದ್ರೆ ನಾವು ಎಲ್ಲಿದ್ದೀವಿ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿತ್ತು.
ಮತ್ತು ಸಮ್ಮೇಳನಗಳಿರ್ಬೋದು, ಹೊಸ ಸಾಹಿತ್ಯಗಳಿಗೆ, ಯುವಕರಿಗೆ ಈ ಒಂದು ವೇದಿಕೆ ಒದಗಿಸುವುದರ ಜೊತೆಗೆ ಈ ನಾಡು ನುಡಿಯನ್ನು ಶ್ರೀಮಂತಗೊಳಿಸಬೇಕಾದ್ರೆ ಅದನ್ನು ನಾವು ಬಳಸಬೇಕಾಗಿತ್ತು, ಅದನ್ನು ನಾವು ಇನ್ನೊಬ್ರಿಗೆ ಕಲಿಸ್ಬೇಕಾಗಿತ್ತು. ಆ ದಿಶೆಯಲ್ಲಿ ಇವತ್ತು ಪರಿಷತ್ತಿನ ಚಟುವಟಿಕೆಗಳನ್ನು ಮನೆಗೊಂದು, ಊರಿಗೊಂದು, ಶಾಲಾ ಕಾಲೇಜಿಗೊಂದು ಮಾಡುವಂಥ ಅವಕಾಶ ಇದೆ. ನಾವು ಹೋಗಿಬಿಟ್ರೆ ಏನೆಲ್ಲ ಆಗುವಂಥದ್ದಿದೆ, ಇದನ್ನು ನಮ್ಮ ಪದಾಧಿಕಾರಿಗಳು ಅರಿತುಕೊಂಡು ನಿತ್ಯ ನಿರಂತರವಾಗಿ ಕುಷ್ಟಗಿ ತಾಲೂಕಿನಲ್ಲಿ ಏನು ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನು ಉಳಿಸಿ ಹೋಗುವಂಥ ಕೆಲಸಗಳಾಗಲಿ. ಇನ್ನೊಂದು ಏನಂತಂದರೆ ವಿಶೇಷವಾಗಿ ಒಂದು ತಾಲೂಕಾ ಸಮ್ಮೇಳನ ಗ್ರಾಮೀಣ ಭಾಗದಲ್ಲಿ, ಅದು ತಾಲೂಕಿನ ಗಡಿ ಭಾಗದ ಸಣ್ಣ ಗ್ರಾಮದಲ್ಲಿ ಆಗ್ತಕ್ಕಂಥದ್ದು ನಿಜವಾಗ್ಲೂ ಇದು ನಾವೆಲ್ಲರೂ ಹುಲಿಗೇರಿ ಜನತೆಯ ಬಗ್ಗೆ ನಾವು ಬಹಳ ಅಭಿಮಾನವನ್ನು ಹೆಮ್ಮೆಯನ್ನು ಇಟ್ಟುಕೊಳ್ಳುವಂಥ ವಿಷಯ. ಒಂದೇ ಮಾತಿನಲ್ಲಿ ಮುಂದೆ ಬಂದು ನಾವು ಮಾಡ್ತೀವಿ, ಸಾಗರ ಮಾಡ್ಬೇಕಂತ ಹುಮ್ಮಸ್ಸಿದ್ದಾರೆ, ಅವ್ರು ಮಾಡ್ರಂತ ಹೇಳ್ಬಿಟ್ಟಿದ್ದಾರೆ ಪರಿಷತ್ತಿಗೆ. ಮಾಡಬೇಕಾದಂಥಲ್ಲಿ ಕೆಲವು ಕಾರಣಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ನಾವು ಏನು ಇಟ್ಕೊಂಡಿದ್ವಿ, ಅದಕ್ಕಿಂತ ಶೀಘ್ರವಾಗಿ ಈ ಒಂದು ಸಮ್ಮೇಳನ ನಿರ್ಧಾರ ಆಗಿದ್ದು ನಿಜವಾಗ್ಲೂ ಹುಲಿಗೇರಿ ಜನತೆಗೆ ನಾವು ಪರಿಷತ್ತು ಮತ್ತು ಎಲ್ಲರ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗಿದೆ. ಹಾಗಾಗಿ ಈ ಒಂದು ವಿಷಯ ಏನಿದೆ, ಪರಿಷತ್ತು ಭಾಳ ಜಾಗರೂಕತೆಯನ್ನು ಸಮ್ಮೇಳನ ಮಾಡಿದ್ವಲ್ಲ, ಸಮ್ಮೇಳನ ಮಾದರಿ ಸಮ್ಮೇಳನ ಆಗಬೇಕು. ಆ ದಿಶೆಯಲ್ಲಿ ಎಲ್ಲ ರೀತಿಯ ಮಾಜಿ ಪದಾಧಿಕಾರಿಗಳಿದ್ದೀರಿ, ಕಲಾಕಾರರು ಇದ್ರಿ, ಜನಪದ ಕಲೆ ಇದೆ, ಸಾಹಿತಿಗಳು, ಲೇಖಕರಿದ್ದರು. ಒಂದು ಅಚ್ಚುಕಟ್ಟಾಗಿ ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಿದ್ದೇವೆ. ಸಮ್ಮೇಳನ ಮಾಡಿ ಕೈ ಬಿಡ್ಬೋದು, ಸ್ಮರಣ ಸಂಚಿಕೆ ಅನ್ನೋದು ಭಾಳ ಸೂಕ್ಷ್ಮ ಮತ್ತು ಭಾಳ ಜವಾಬ್ದಾರಿಯುತವಾದಂಥ ಕೆಲಸ ಅದು. ಅದಕ್ಕೆ ಪರಿಣಿತರನ್ನು ನೇಮಿಸಿ ಸಂಪಾದಕರನ್ನು ಮಾಡಿ ಆದಷ್ಟು ಶೀಘ್ರದಲ್ಲಿ ಅವನ್ನೆಲ್ಲ ತಗೊಂಡು ಆಗಬೇಕು. ಯಾಕಂದರೆ ಆ ಸಮ್ಮೇಳನ ದಿನನೇ ಸಂಚಿಕೆ ಬಿಡುಗಡೆ ಆತಂದರೆ ದೊಡ್ಡ ಗೌರವ. ಇಲ್ಲಾಂದರೆ ಅದಕ್ಕೆ ಏನೆಲ್ಲ ಮಾಡಿದ್ದು ಎಲ್ಲರೂ ಕಷ್ಟಪಟ್ಟು ವ್ಯರ್ಥ ಆಗುವಂತಿದೆ. ಅದು ಆಮೇಲೆ ಮಾಡ್ರಿ ಅಂತ ನಾನೊಂದು ಸಲಹೆಗಳನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಆ ಸಂಚಿಕೆ ಅಂತ ಕೆಲಸ ದೊಡ್ಡ ಕೆಲಸ ಇರೋದ್ರಿಂದ ಅದನ್ನು ನಿಭಾಯಿಸುವಂಥ ಸಂಪನ್ಮೂಲ ಮುಕ್ತಿಗಳು ಮತ್ತು ಎಲ್ಲರೂ ಇಲ್ಲಿದ್ದಾರೆ, ಇಲ್ಲಂತಲ್ಲ. ಯಾರನ್ನ ಯಾವ್ದಕ್ಕೆ ತೊಡಗಿಸ್ಬೇಕು, ಯಾವ ಸಮಿತಿಯಲ್ಲಿ ಯಾರನ್ನ ಬಿಟ್ಟರೆ ಯಶಸ್ವಿ ಆಗುತ್ತೆ ಸಮ್ಮೇಳನ, ಆ ಸಮಿತಿ ಕೆಲಸ ಯಶಸ್ವಿ ಆಗುತ್ತೆ ಅನ್ನೋ ಅರ್ಥಕೊಂಡು ಮಾಡಬೇಕು ಅಂತಕ್ಕಂಥ ಮಾತನ್ನೇ. 13 ಅಂತಂದರೆ ಸ್ವಲ್ಪ ಸಂಖ್ಯೆ ಅಲ್ಲ, 13ನೇ ತಾಲೂಕು ಸಮ್ಮೇಳನ ಕುಷ್ಟಗಿಗೆ. 13 ತಾಲೂಕು ಸಮ್ಮೇಳನ ಎಲ್ಲಿಯೂ ಆಗಿಲ್ಲ ಇಲ್ಲಿವರೆಗೂ. ಸ್ವಲ್ಪ 3 ವರ್ಷ ಗ್ಯಾಪ್ ಆದ್ರೂ ಪ್ರಥಮ ಸ್ಥಾನದಲ್ಲಿ ನೀವು ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಅದು ಏನೇ ಇರಲಿ, ಯುವ ಕವಿಗಳಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ, ಕಲಾಕಾರರಿಗೆ, ಜನಪದ ಕಲಾಕಾರರಿಗೆ, ಹಳ್ಳಿಗಳಲ್ಲಿರುವಂಥ ಜನಪದ ಕಲೆಗಳನ್ನು ಗುರುತಿಸಿ ಅವರನ್ನು ವೇದಿಕೆ ಒದಗಿಸಿದ್ದಾರೆ. ಅವರಿಗೆ ಸ್ಫೂರ್ತಿಯನ್ನು ನೀಡೋದ್ರ ಮೂಲಕ ಅವನು ಪುನರುಜ್ಜೀವನಗೊಳಿಸುವಂಥ ಕೆಲಸ ಆಗುತ್ತೋ ಅಂಥ ಕೆಲಸ ಈ ಸಮ್ಮೇಳನದಲ್ಲಿ ಆಗಲಿ. ನಾಡಿನ ಸಾಹಿತಿಗಳಿಗೆ, ಲೇಖಕರಿಗೆ, ಕಲಾವಿದರಿಗೆ ಮುಟ್ಟಿಸುವಂಥದ್ದು, ಅವ್ರಿಗೆ ಪ್ರೋತ್ಸಾಹುವಂಥ ಕೆಲಸ ಆಗಬೇಕು. ಅದನ್ನು ಯಶಸ್ವಿಯಾಗಿ ಇದು ಇಡೀ ತಾಲೂಕಿನ ಸಾಹಿತ್ಯದ ಚಟುವಟಿಕೆಗಳಿಗೆ, ಇದಕ್ಕೆ ಪರಿಷತ್ ಅಂತಂದರೆ ಇಡೀ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದವಿಲ್ಲರುವಂಥ ಒಂದು ಏನಾದರೂ ಜಾತ್ರೆ ಇದ್ದರೆ ಅದು ಕನ್ನಡದ ಜಾತ್ರೆ ಆಗಿರೋದ್ರಿಂದ ಈ ಕನ್ನಡದ ಜಾತ್ರೆಯನ್ನು, ನಾಣ್ಣುಡಿಯ ಸೇವೆಯನ್ನು, ಕನ್ನಡಮ್ಮನ ಸೇವೆಯನ್ನು, ಕನ್ನಡಮ್ಮನ ಮೆರವಣಿಗೆಯನ್ನು ಅದ್ವಿತೀಯವಾಗಿ ಮಾಡುವುದರ ಜೊತೆಗೆ ಇತರರಿಗೆ ಮೊದಲು ನಮ್ಮನ್ನು ಹಿಡ್ಕೊಂಡು ಬಂದವರು ಅವ್ರ ಭಾಷೆ ನಾವು ಮಾತಾಡೋದು. ದಯವಿಟ್ಟು ನಾವು ಕನ್ನಡಿಗರಾಗಿ ಬರೀ ತಮಿಳುನಾಡಿನವ್ರು ಹಂಗಿದಾರೆ ಅನ್ನೋದು ಬೇಡ, ಅವ್ರಿಗೆ ಭಾಷೆ ಕಲಿಸೋಣ. ಅನಿವಾರ್ಯ ಇದ್ದಾಗ ಅವ್ರ ಭಾಷೆಯಲ್ಲಿ ನಾವು ಮಾತಾಡೋಣ. ಆ ಕೆಲಸ ಮಾಡಿದಾಗ ಮಾತ್ರ ಕನ್ನಡ ನಾಡು ನುಡಿ ಉಳಿಯೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೃದಯಪೂರ್ವಕ ಅಭಿನಂದನೆ ತಿಳಿಸಿ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕುಷ್ಟಗಿ ತಾಲೂಕಿನ 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ದುಡುಗೌಡ ಸಾಹೇಬರು ಲಾಂಛನ ಬಿಡುಗಡೆಗೊಳಿಸಿದ್ದಾರೆ. ಇವರಿಗೆ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ಅದೇ ರೀತಿಯಾಗಿ ಹೂಲಿಗೇರಿ ಗ್ರಾಮದ ಎಲ್ಲ ದೈವದ ಪರವಾಗಿ ಆಗಮಿಸಿರುವಂಥ ಎಲ್ಲ ಹಿರಿಯರಿಗೆ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯವಾದ ಅರ್ಪಿಸ್ತಾ ಇದೆ. ವಿಶೇಷವಾಗಿ ಕುಷ್ಟಗಿ ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಹನುಮಸಾಗರದ ಎಲ್ಲ ಹಿರಿಯರು ಹಾಗೂ ಮಾಧ್ಯಮದ ಎಲ್ಲ ಬಂಧುಗಳು ತಾವೆಲ್ಲ ನಿಂತುಕೊಂಡು 13ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಮಾಡೋಣ ಅಂತೇಳಿ ತಾಲೂಕಾ ಘಟಕದ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಈ ಲಾಂಛನ ಬಿಡುಗಡೆ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.